ಗೌರಿ ಕಲ್ಯಾಣ ಸೀರಿಯಲ್ನ ಸೋಮವಾರದ ಅಪ್ಡೇಟ್ಸ್ನ ತಿಳ್ಕೊಂಬರೋಣ. ಇನ್ನು ಸಂಚಿಕೆ ಆರಂಭದಲ್ಲಿ ಇನ್ನು ವಿವೇಕ್ ಮತ್ತು ಗೌರಿ ಇಬ್ಬರು ಬರ್ತಾರೆ, ನೀವು ನೋಡ್ಬೋದು. ಸೊ ವಿವೇಕ್ ಒಬ್ಬನೇ ಬಂದು ನಿಂತ್ಕೊತಾನೆ. ಇನ್ನು ವಿವೇಕ್ ತಾಯಿ ತುಂಬ ಸಡಗರದಿಂದ ಸೇರೆಲ್ಲ ತೊಗೊಂಬನ್ನಿ ಅಂತ ತುಂಬ ಖುಷಿ ಪಡ್ತಿರ್ತಾಳೆ. ಅಷ್ಟರಲ್ಲಿ ವಿವೇಕ್ ಒಬ್ಬನೇ ಬರ್ತಾನೆ. ಇನ್ನು ಮೋನಿಕಾ ಇಲ್ಲಿ ಎಲ್ಲೋದ್ಲಲ್ಲ ಒಂದು ಸೊಸೆ ಅಂತ ಕುಣಿತಾ ಇರ್ತಾಳೆ. ಅಷ್ಟಕ್ಕೆ ಮೋನಿಕಾ ಬದಲಿಗೆ ಗೌರಿ ಬಂದು ನಿಂತ್ಕೊತಾಳೆ. ಇದನ್ನು ನೋಡಿದಂಥ ವಿವೇಕ್ ತಾಯಿ ಫುಲ್ ಶಾಕ್ ಆಗಿ, ಈ ಅನಿಷ್ಟನ ಯಾಕೋ ನೀನು ಮದುವೆ ಅದೇ, ಸೊ ನೀನು ಮದುವೆ ಆಗಲಿಲ್ಲ ಅಂದರೂ ನನಗೆ ಬೇಜಾರಾಗ್ತಿರಲಿಲ್ಲ, ಈ ಅನಿಷ್ಟ ನೀನು ಕರ್ಕೊಂಬಂದಿದ್ಯಾ, ಸೊ ಇವರು ಎಲ್ಲ ಏನು ಅಂತ ವಿಚಾರ ಸೊ ತಾತ ಮತ್ತು ಅಜ್ಜಿ ಎಲ್ಲ ಹೇಳ್ತಾರೆ. ಆಗ ವಿವೇಕ್ ತಾಯಿ ತುಂಬ ಬೇಜಾರು ಮಾಡಿಕೊಂಡು, ಇವಳನ್ನ ಇಂಥ ಮೋಸ ಮಾಡಿರೋ ಕುಟುಂಬದಿಂದ ಬಂದಿರೋಳು, ಇವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮನೆ ಹೊಸ್ಲಿಗೂ ಸಹ ಒಳಿಗೂ ಸಹ ಬಿಡೋಕ್ಕೆ ಸಾಧ್ಯ ಇಲ್ಲ, ಇವಳು ಯಾವುದೇ ಕಾರಣಕ್ಕೂ ನಮ್ಮನೆ ಒಳಗೆ ಬರಲೇಬಾರ್ದು ಅಂತ ತುಂಬ ಹಠ ಮಾಡ್ತಾಳೆ. ಇದನ್ನು ನೋಡಿದಂತಹ ವಿವೇಕ್ ತಾತ ಅಜ್ಜಿ ಇಬ್ಬರೂ ಸಹ ಬೇಡ ಅಮ್ಮ, ಆ ಥರ ಮಾಡಬಾರ್ದು, ಸುಮ್ಮನೆ ಇರು ನೀನು ಅಂತ ಹೇಳ್ತಾರೆ. ಆದರೆ ವಿವೇಕ ತಾಯಿಯ ಒಂದು ಕೋಪ ತುಂಬ ನೆತ್ತಿಗೆ ಏರಿತ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಗೌರಿ ಸಹ ಒಂದು ಮಾತಾಡ್ದಂಗೆ ಫುಲ್ಲು ಸೈಲೆಂಟ್ ಆಗಿರ್ತಾಳೆ. ಇನ್ನು ಗೌರಿಯ ಈ ಸೈಲೆಂಟ್ಗೆ ಏನು ಉತ್ತರನೂ ಸಹ ಹುಡುಕಲು ಸಾಧ್ಯವಿರಲ್ಲ. ಇನ್ನು ತನ್ನ ತಾಯಿ ಹತ್ರ ನಾನು ಅಲ್ಲಿ ಗೊಂಬೆ ರೀತಿಯಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ. ಅಂದರೆ ಗೊಂಬೆ ಅಂದರೆ ಏನೂ ಮಾತಾಡ್ದಂಗೆ ಸೈಲೆಂಟ್ ಆಗಿರ್ತೀನಿ ಅಂತ. ಇನ್ನು ವಿವೇಕ್ ಅಂತೂ ತುಂಬಾ ಹೇಳ್ತಾ ಇರ್ತಾನೆ, ಇನ್ನು ಮುಂದೆ ನಾನು ಏನು ಅಂತ ತೋರಿಸ್ತೀನಿ ಅಂತ. ಇನ್ನು ಗೌರಿನ ಆರತಿ ಮಾಡಿ ಒಳಗೆ ಕರ್ಕೋತಾರ, ಇಲ್ಲ ಗೌರಿನ ನಮ್ಮ ಮನೇಲೇ ಇರೋದು ಬೇಡ ಅಂತ ಹೇಳ್ಬಿಟ್ಟು ಗೌರಿನ ಹೊರ ಹಾಕ್ತಾರ ಏನು ಅನ್ನೋದನ್ನ ನಾವು ಈ ಮುಂದಿನ ಸಂಚಿಕೆಯಲ್ಲಿ ಕಾಯ್ದು ನೋಡಬೇಕಾಗಿದೆ.